UPI ನಲ್ಲಿ ದುಡ್ಡು ಉಳಿಸೋದು ಹೇಗೆ? ಈ ಒಂದು ಸಣ್ಣ ಟ್ರಿಕ್ ಯೂಸ್ ಮಾಡಿದ್ರೆ UPI ನಲ್ಲಿ ನೀವು ಕೂಡ ಹಣ ಉಳಿಸಬಹುದು. ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ನಮ್ಮಲ್ಲಿ ತುಂಬಾ ಜನ ಬೇಕಾದ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀವಿ. ಅದರಲ್ಲೂ OTT ಪ್ಲಾಟ್ಫಾರ್ಮ್ ಅಥವಾ ಆ್ಯಪ್ಸ್, ಮ್ಯೂಸಿಕ್ ಆ್ಯಪು, ಶಾಪಿಂಗ್ ಆ್ಯಪ್ಸು, ಜಿಮ್ ಆ್ಯಪ್ಸು, ಹೀಗೆ ಇದಕ್ಕೆಲ್ಲ ಆಟೋ ಪೇ ಆಪ್ಷನ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಈಗಲೇ ಎಚ್ಚೆತ್ಕೊಳ್ಳಿ. ನೀವು ಯೂಸ್ ಮಾಡದೇ ಇರುವಂಥ ಆ್ಯಪ್ಗಳಿಗೂ ಕೂಡ ನಿಮ್ಮ ಅಕೌಂಟ್ನಿಂದ ಹಣ ತಾನಾಗೆ ಡೆಬಿಟ್ ಆಗ್ತಾ ಇರುತ್ತೆ. ನೋಡಿ, ಎಷ್ಟೋ ಸಲ ನಾವು ಒಂದು ಸಲ ಯೂಸ್ ಮಾಡೋದಕ್ಕೋಸ್ಕರ ಆ್ಯಪ್ ಸಬ್ಸ್ಕ್ರಿಪ್ಷನ್ ಅನ್ನು ತಗೊಂಡಿರ್ತೀವಿ. ಹಾಗೆ ಎಷ್ಟೋ ಆ್ಯಪ್ಗಳನ್ನು ಯೂಸ್ ಮಾಡೋದೇ ಇಲ್ಲ. ಆದರೆ ಆಟೋ ಪೇ ಆಪ್ಷನ್ ಅನ್ನ ನಾವು ಕ್ಲಿಕ್ ಮಾಡಿರ್ತೀವಿ, ಆಮೇಲೆ ಆಟೋ ಪೇ ಆಪ್ಷನ್ ಅನ್ನ ಕ್ಯಾನ್ಸಲ್ ಮಾಡಿರಲ್ಲ. ಇದರಿಂದಾಗಿ ನಿಗದಿ ಮಾಡಿದ ಸಮಯಕ್ಕೆ ಹಣ ತನ್ನಿಂದ ತಾನಾಗೆ ಕಟ್ ಆಗ್ತಾನೆ ಇರುತ್ತೆ. ಇದನ್ನ ನೀವು ಕ್ಯಾನ್ಸಲ್ ಮಾಡೋದಕ್ಕೆ ಸಾಧ್ಯ. ಅದು ಹೇಗೆ ಅಂತ ನಾನೀಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಗೂಗಲ್ ಪೇ ಯೂಸ್ ಮಾಡಿ ಹೇಗೆ ಆಟೋ ಪೇ ಕ್ಯಾನ್ಸಲ್ ಮಾಡೋದು ಅಂತ ಹೇಳಿ ಈಗ ನೋಡೋಣ. ಮೊದಲನೇದಾಗಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಗೂಗಲ್ ಪೇ ನ ಓಪನ್ ಮಾಡಿ, ಅದಾದ್ಮೇಲೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಹಾಗೇನೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಇಲ್ಲಿ ಆಟೋ ಪೇ ಅಂತ ಹೇಳುವಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಅಂದ್ರೆ ನೀವು ಯಾವ ಸಬ್ಸ್ಕ್ರಿಪ್ಷನ್ಗಳನ್ನ ಇಟ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಇಲ್ಲಿ ಕಾಣುತ್ತೆ. ಅಷ್ಟೇ ಅಲ್ಲದೆ ಪೇಮೆಂಟ್ ಕಂಪ್ಲೀಟ್ ಆಗಿದ್ಯಾ, ಪೆಂಡಿಂಗ್ ನಲ್ಲಿ ಇದೆಯಾ ಅಂತ ಎಲ್ಲಾ ಡೀಟೇಲ್ಸ್ ಕೂಡ ಇಲ್ಲಿ ಕಾಣುತ್ತೆ. ಸೊ ಇದನ್ನ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ಹೇಳಿ ನಾವು ನೋಡಿದ್ರೆ, ನೀವು ಯಾವ ಸಬ್ಸ್ಕ್ರಿಪ್ಷನ್ ಆಟೋ ಪೇ ಬೇಡ ಅಂತ ಅನ್ಕೋತಿರೋ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಫಾರ್ ಎಕ್ಸಾಂಪಲ್ ನಾನೀಗ ಅಮೆಝಾನ್ ಪ್ರೈಮ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಕ್ಯಾನ್ಸಲ್ ಆಟೋ ಪೇ ಅಂತ ಹೇಳಿ. ಸೊ ಈ ಕ್ಯಾನ್ಸಲ್ ಆಟೋ ಪೇ ಅನ್ನ ಕ್ಲಿಕ್ ಮಾಡಿದ್ರೆ ಆಯ್ತು, ನಿಮ್ಮ ಆಟೋ ಪೇ ಆಪ್ಷನ್ ಕ್ಯಾನ್ಸಲ್ ಆಗುತ್ತೆ. ಸೊ ಈ ರೀತಿ ಆಟೋ ಪೇ ಕ್ಯಾನ್ಸಲ್ ಮಾಡಿ ತುಂಬಾ ಜನ ತಿಂಗಳಿಗೆ 500 ರಿಂದ 1000 ರೂಪಾಯಿ ಅಂತೇಳಿ ಉಳಿಸ್ತಾ ಇದ್ದಾರೆ. ಇನ್ಮೇಲೆ ನಿಮಗೆ ಆಟೋ ಪೇ ಬೇಡದೇ ಇರೋ ಅಥವಾ ನಿಮಗೆ ಗೊತ್ತಿಲ್ಲದೆ ಆಟೋ ಪೇ ಆಗ್ತಾ ಇರುವಂತ ಆಪ್ಗಳ ಆಟೋ ಪೇಯನ್ನ ಕ್ಯಾನ್ಸಲ್ ಮಾಡಿ ಹಣವನ್ನ ಉಳಿಸಬಹುದು. ನಿಮಗೆ ಬೇಕಾದಾಗ ಮಾತ್ರ ಪೇ ಮಾಡಿ ಸಬ್ಸ್ಕ್ರಿಪ್ಷನ್ ಅನ್ನ ತೆಗೆದುಕೊಳ್ಳಿ. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಬಾಸ್ವಾಲಾ ಡೈಲಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. Bosswala. Be the boss.